ಕೊಲೆ ಪ್ರಕರಣವನ್ನು ಸಿಒಡಿ ತನಿಖೆಗೆ ಒಪ್ಪಿಸಬೇಕು. ಸುರೇಶನ ಕೊಲೆ ಪ್ರಕರಣವನ್ನು ದಿಕ್ಕು ತಪ್ಪಿಸಿದ ಇನ್ಸ್ಪೆಕ್ಟರ್ ವಿಶ್ವನಾಥ್ನನ್ನು ಅಮಾನತು ಮಾಡಿ. ಬೇಕೇ ಬೇಕು. ದಲಿತರಿಗೆ ರಕ್ಷಣೆ ಕೊಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದಲಿತರಿಗೆ ರಕ್ಷಣೆ ಕೊಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದಲಿತ ಯುವಕರನ್ನು ರಕ್ಷಣೆ ಮಾಡದ ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಕೊಲೆಯನ್ನು ಮರೆಮಾಚಲು ಹೊರಟಿರುವ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿಯನ್ನು ಅಮಾನತು ಮಾಡಿ. ಕೊಲೆ ಪ್ರಕರಣವನ್ನು ತಿರುಚಲು ಹೊರಟಿರುವ ಇನ್ಸ್ಪೆಕ್ಟರ್ ವಿಶ್ವನಾಥನ್ನು ಅಮಾನತು ಮಾಡಿ. ಕೊಲೆ ಪ್ರಕರಣದ ಸಾಕ್ಷಿಗಳನ್ನು ನಾಶ ಮಾಡಿದ ಇನ್ಸ್ಪೆಕ್ಟರ್ ವಿಶ್ವನಾಥನ್ನು ಸೇವೆಯಿಂದ ಅಮಾನತು ಮಾಡಿ. ದಾಸ್ತುಪುರ ಸುರೇಶನ ಕೊಲೆ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಬೇಕು. ದಾಸ್ತುಪುರ ಸುರೇಶನ ಕೊಲೆ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಬೇಕು. ಬೇಕೇ ಬೇಕು. ಬೇಕೇ ಬೇಕು. ಸುರೇಶನ ಕೊಲೆ ಪ್ರಕರಣವನ್ನು ಸಿಐಡಿಗೆ ಒಪ್ಪಿಸಬೇಕು. ಪ್ರಕರಣವನ್ನು ತಿರುಚಲು ಹೊರಟಿರುವ ಇನ್ಸ್ಪೆಕ್ಟರ್ ವಿಶ್ವನಾಥ್ನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಕೊಲೆ ಪ್ರಕರಣವನ್ನು ತಿರುಚಲು ಹೊರಟಿರುವ ಇನ್ಸ್ಪೆಕ್ಟರ್ ವಿಶ್ವನಾಥ್ನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಬೇಕೇ ಬೇಕು. ಬೇಕೇ ಬೇಕು. ಕೊಲೆ ಪ್ರಕರಣವನ್ನು ಅಪಘಾತವೆಂದು ಬಿಂಬಿಸುತ್ತಿರುವ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿಯನ್ನು ಸೇವೆಯಿಂದ ವಜಾ ಮಾಡಿ. ಕೊಲೆ ಪ್ರಕರಣವನ್ನು ತಿರುಚಲು ಹೊರಟಿರುವ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿಯನ್ನು ಸೇವೆಯಿಂದ ವಜಾ ಮಾಡಬೇಕು. ಬೇಕೇ ಬೇಕು. ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಟ್ಟ ಪೊಲೀಸು ಬಿಸಿ ಆಗಿರ್ತಕ್ಕಂಥ ಹರೀಶ್ ರವರನ್ನು ಬಂಧಿಸಬೇಕು. ಇನ್ಸ್ಪೆಕ್ಟರ್ ವಿಶ್ವನಾಥನ ಮೇಲೆ SC/ST ದೌರ್ಜನ್ಯ ಕಾಯ್ದೆಯಡಿ ದೂರು ದಾಖಲಿಸಬೇಕು. ದಲಿತ ಯುವಕನ ಕೊಲೆಯನ್ನು ಮರೆಮಾಚಿರುವ ಇನ್ಸ್ಪೆಕ್ಟರ್ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಲೇಬೇಕು. ಇವತ್ತು 11/3/2025 ಏನು 2021ರಲ್ಲಿ ದಾಸನಪುರದಲ್ಲಿ ನಡೆದಂಥ ಸುರೇಶನ ಕೊಲೆ, ಅದು ಕೊಲೆಯಾಗಿ ಅಶೋಕ ಮತ್ತು ಶ್ರೀನಿವಾಸು ಮತ್ತು ಇತರರು 3 ಜನ ಸೇರಿ ಅದನ್ನು ಕೊಲೆ ಮಾಡಿರೋಂಥದ್ದು. ಈ ಕೊಲೆ ಪ್ರಕರಣದಲ್ಲಿ ಸಂಪೂರ್ಣವಾಗಿ ವಿಶ್ವನಾಥ್ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆ ವಿಫಲರಾಗೋದಕ್ಕೆ ಕಾರಣ ಯಾರಂದರೆ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿಯವರೇ ನೇರವಾದ ಕಾರಣ. ಯಾಕೆಂದರೆ ದಾಸನಪುರದಲ್ಲಿ ಕೊಲೆ ಮಾಡಿದವರು ಅವರ ಸಂಬಂಧಿಕರಾಗಿರೋದ್ರಿಂದ, ಅವರೇ ನೇರವಾಗಿ ಅವ್ರ ಸರ್ಕಾರ ಇರೋದರಿಂದ ಅಪರಾಧಿಗಳನ್ನು ಬಂಧಿಸದೆ ಅವ್ರ ಮೇಲೆ ಯಾವುದೇ ಕ್ರಮ ತಗೊಳ್ಳೋದರ ರೀತಿಯಲ್ಲಿ ಅರವಿಂದ್ ಲಿಂಬಾವಳಿಯವರು ಅಪರಾಧಿಗಳ ಪರವಾಗಿ ನಿಂತಿದ್ದರು. ಅದಕ್ಕಾಗಿ ಅಲ್ಲಿ ನೊಂದಂಥ ಸುರೇಶನವರ ತಾಯಿ ತಿಮ್ಮಕ್ಕನವ್ರಿಗೆ ಸಂಪೂರ್ಣವಾಗಿ ಯಾರೂ ಅವ್ರಿಗೆ ಸಪೋರ್ಟ್ ಇಲ್ಲ ಅಂಥೇಳಿ ಸಂಪೂರ್ಣವಾಗಿ ಆ ಕೇಸನ್ನು ತಿರುಚಿದ್ದಾರೆ. ಆದರೆ ಅವತ್ತು ಮಳೆ ಬಂದಿದೆ. ಆ ಸುರೇಶನ ಮಳೆ ಬಂದರೂ ಕೂಡ ಒಂದು ಹನಿ ಕೂಡ ಅವನ ಬಾಡಿ ಮೇಲೆ ಇಲ್ಲ. ಐರನ್ ಮಾಡಿದಂಥ ಬಟ್ಟೆ ಹಂಗೆ ಇದೆ. ಆಮೇಲೆ ಅವನು ಕ್ಯಾಪ್ ಹಾಕಿದ್ದಾರೆ. ಮತ್ತು ಬೆನ್ನಿಂದೆ ಬಾಕ್ಸ್ ಗುರುತು ಅಂದರೆ ತ್ರಿಕೋಣ ಸ್ಪರ್ಧೆ ರೀತಿಯಲ್ಲಿ ಗಾಯ ಆಗಿದೆ. ಬಲವಾಗಿ ಎಡಗಾಲಿಗೆ ಗಾಯ ಹೊಡೆದಿದ್ದಾರೆ. ಆಮೇಲೆ ಕತ್ತಿಗೆ ಬಲವಾಗಿ ಹೊಡೆದಿದ್ದಾರೆ. ಆದರೆ ಒಂದು ವೇಳೆ ಪೊಲೀಸರು ಆಕ್ಸಿಡೆಂಟು ಅಂತ ಹೇಳಿದ್ರೆ ಆ ಬಾಡಿ ರೋಡ್ ಮೇಲೆ ಬಿದ್ದಿರಬೇಕಾಗಿತ್ತು. ಆ ರೋಡ್ ಮೇಲೆ ಬಿದ್ದಿರೋ ಬಾಡಿನ ಅಲ್ಲೇ ಹೋಗಿ ತನಿಖಾಧಿಕಾರಿಗಳು ತನಿಖೆ ಮಾಡಿ ಇದು ಏನಾಗಿರ್ಬೋದು ಅಂತೇಳಿ ಪತ್ತೆ ಹಚ್ಚಬೇಕಾಗಿತ್ತು. ಆದರೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರು ಆ ಸ್ಥಳಕ್ಕೆ ಬರದೆ 3 ಪೊಲೀಸವ್ರನ್ನ, ಯಾರು ಪ್ರಕಾಶು ಮತ್ತು ಅವ್ರು ಯಾರು ಅರುಣ್ಣು ಯಾರು ಇನ್ನೊಬ್ಬರನ್ನ ಕಳಿಸಿ 3 ಜನನ ಯಾರು ಕೂಡ ಬಾಡಿನ ಮುಟ್ಟಿಸದೆ ನೇರವಾಗಿ ಆ ಬಾಡಿಯನ್ನು ಆಸ್ಪತ್ರೆಗೆ ತಗೊಂಡೋಗಿದ್ದಾರೆ. ಆದರೆ ನಮಗೆ ಅನುಮಾನ ಏನಂದರೆ, ಒಂದು ಕೊಲೆ ಪ್ರಕರಣವನ್ನು DSP ಆಗಲಿ ತನಿಖಾಧಿಕಾರಿಗಳು ಸ್ಪಾಟ್ಗೆ ಬರಬೇಕಾಗಿತ್ತು. ಆ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರೋಂಥ ದಾಸನಪುರದಲ್ಲಿ ಕೊಲೆ ಆಗಿದೆಯೋ ಇಲ್ಲ ಅಪಘಾತ ಆಗಿದೆಯೋ ಇದುವರೆಗೂ ಚಾರ್ಜ್ ಶೀಟ್ ಹಾಕಿಲ್ಲ. ಆದರೆ 4 ವರ್ಷಗಳ ಕಾಲ ಮಹಾನಂದ್ ಸರ್ ಅವರು ಅದನ್ನು ತನಿಖೆ ಮಾಡಿದ್ದಾರೆ. ಚಂದ್ರಪ್ಪನವರು ಕೂಡ ಅದನ್ನು ತನಿಖೆ ಮಾಡಿದ್ದಾರೆ. ತಿಪ್ಪೇಸ್ವಾಮಿಯವರು ಬಂದ ಮೇಲೆ ಇಲ್ಲ ಅದು ಆಕ್ಸಿಡೆಂಟು ಅಂತೇಳಿ ಒಬ್ಬ ಚಾಲಕನನ್ನು ಕರ್ಕೊಂಬಂದು ಚೆನ್ನಾಗಿ ಹೊಡೆದು ನೀನು ಒಪ್ಕೊಂಡಿಲ್ಲ ಅಂದರೆ ನಿನ್ನ ಮೇಲೆ ಕೇಸ್ ಹಾಕ್ತೀವಿ, ಅದು ಆಕ್ಸಿಡೆಂಟ್ ಅಂತ ಮಾಡಿದ್ರೆ ಅವನಿಗೆ
ದುಡ್ಡು ಸಿಗ್ತದೆ ಅಂತೇಳಿ ಒತ್ತಾಯವನ್ನು ಮಾಡಿರೋಂಥದ್ದು ಇವತ್ತು ನಮಗೆಲ್ಲ ತಿಳಿದು ಬಂದಿದೆ. ಅದಕ್ಕಾಗಿ ಈ ಪೊಲೀಸರ ಮೇಲೆ ಸಂಪೂರ್ಣವಾಗಿ ನಮಗೆ ವಿಶ್ವಾಸ ಇಲ್ಲ. ಈ ಸರ್ಕಾರ ಇವತ್ತು ವಿಧಾನಸಭೆಯಲ್ಲಿ ನಡೆದಿರುವ ವಿಧಾನಮಂಡಲದಲ್ಲಿ ಈ ಚರ್ಚೆಯನ್ನು ಒಳಪಡಿಸಬೇಕಾಗಿದೆ. ಯಾಕೆ ಒಳಪಡಿಸಬೇಕಾಗಿದೆ ಅಂದರೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿಯವರು ಈ ಕೊಲೆ ಪ್ರಕರಣದಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಕೂಡ ಈ ಕೊಲೆಗೆ ಅವ್ರನ್ನೂ ಕೂಡ ಸೇರಿಸಿ ನಾವು CODಗೆ ಒತ್ತಾಯ ಮಾಡಬೇಕು ಅನ್ನೋದೇಳಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ದಲಿತ ಮತ್ತು ಪ್ರಗತಿಪರ ಒಕ್ಕೂಟದಿಂದ ಇದಕ್ಕೆ ಸಂಪೂರ್ಣವಾಗಿ ಬಹುಜನ ಸಮಾಜ ಪಾರ್ಟಿ ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿದೆ. CPI ಅವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಮಹಿಳಾ ಒಕ್ಕೂಟದವರು ಸಹ ಬೆಂಬಲ ಸೂಚಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದಂಥ ಜಯಸುಧಾ ಅವರು ಕೂಡ ಇವತ್ತು ಬೆಂಬಲವನ್ನು ಸೂಚಿಸಿದ್ದಾರೆ. ಇದಕ್ಕೆ ಹೆಚ್ಚಾಗಿ ನಮಗೆ ಬೆಂಬಲವನ್ನು ಸಿಗ್ತಾ ಇದೆ. ಈ ಹೋರಾಟ ಜಯಗಳಿಸಬೇಕಾಗಿದೆ. ಈ ಹೋರಾಟ CODಗೆ ಒತ್ತಾಯವನ್ನು ಮಾಡಬೇಕು ಅನ್ನೋದೇ ನಮ್ಮ ಹೋರಾಟ. ನಾವು ಅಹೋರಾತ್ರಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಇದು CBIಗೆ ಒಪ್ಪಿಸೋವರೆಗೂ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹಿಂದೆ ಪಡೆಯುವುದಿಲ್ಲ. ಆತ್ಮೀಯ ಬಹುಜನ ಬಂಧುಗಳೇ, ಯಾಕೆ ಇಲ್ಲಿ ನಾವು ಸಂಘಟನೆ ಪರಪರ ಎಲ್ಲ ಸಂಘಟನಾ ಒಕ್ಕೂಟದ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಿದ್ದೆ ಅಂದರೆ ಸುರೇಶ್ ಅವ್ರಿಗೆ ಭಾಳ ಅನ್ಯಾಯ ಆಗಿದೆ. ಯಾಕೆ ಅನ್ಯಾಯ ಆಗಿದೆ ಅಂದರೆ ಅದು ಆಕ್ಸಿಡೆಂಟ್ ಥರ ಮಾಡಿ ಮರ್ಡರಾಗಿರೋಂಥ ಕೇಸನ್ನು ಆಕ್ಸಿಡೆಂಟ್ ಆಗಿದೆ ಅಂಥೇಳಿ ಅವ್ರನ್ನ ಪೊಲೀಸವರು ಇದು ಮಾಡ್ತಾರೆ. ಅವ್ರನ್ನ ಎತ್ತಾಕೊಂಬಂದು ಈಗ ತಮಿಳ್ನಾಡಿನಿಂದ ಇರೋಂಥ ಒಬ್ಬ ವ್ಯಕ್ತಿನ ತಗೊಂಬಂದು ಇಲ್ಲಿ ಹೊಡೆದು ಅವನ ಚಿತ್ರಹಿಂಸೆ ಕೊಟ್ಟು ಅವನಿಗೆ ಇಲ್ಲಿದ್ದು ಚಿತ್ರಹಿಂಸೆಯನ್ನು ಕೊಟ್ಟು ನಿನಗೆ FIR ಹಾಕ್ತೀನಿ, ನಿನ್ನ ಜೈಲು ಕಳಿಸ್ತೀನಿ, ಇಲ್ಲಾಂದ್ರೆ ನೀನು ನಿಜ ಒಪ್ಕೋ, ನಾನೇ ಮಾಡಿರೋದು ಅಂತ ಒಪ್ಕೋ ಅಂತೇಳಿ ಪಾಪ ಅವ್ರನ್ನ FIR ಹಾಕಿ ಜೈಲು ಕಳಿಸಿದ್ರು. ಅಂಥ ಸಂದರ್ಭದಲ್ಲಿ ಈಗ ಅನೇಕ ಸಂಘಟನೆಗಳ ಒಕ್ಕೂಟ ಪರವಾಗಿ ಎಲ್ಲ ಸಂಘಟನೆಗಳು ಒಂದಾಗ್ತದೆ, ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ಒಂದಾಗ್ತದೆ. ಇದರಲ್ಲಿ ಈ ಸಂಘಟನೆಗಳ ಪರವಾಗಿ ನಾವು ಬಹುಜನ ಸಮಾಜ ಪಕ್ಷದ ನಾವು ಅವ್ರ ಹಿಂದೆ ಇರ್ತೀವಿ. ಬಹುಜನ ಸಮಾಜ ಪಾರ್ಟಿ ಇದ್ರಿಗೆ ನ್ಯಾಯ ಕೊಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಗೃಹ ಮಂತ್ರಿಯ ಅವ್ರ ಮನೆ ಮುಂದೆ ದೊಡ್ಡ ಹೋರಾಟವನ್ನು ಕೂಡ ಮಾಡ್ತೀವಿ. ಯಾಕಂದರೆ ಸುರೇಶ್ ಅವ್ರಿಗೂ ನ್ಯಾಯ ದೊರಕಿಸ್ಬೇಕು. ಸುರೇಶ್ ಅವ್ರಿಗೆ ನ್ಯಾಯ ದೊರಕಿಸಿಲ್ಲ ಅಂದರೆ ಎಲ್ಲ ಸಂಘಟನೆಗಳು ಕೂಡ ನಾವು ಬೆಂಬಲಿಸಿ ಎಲ್ಲ ಸಂಘಟನೆಗಳು ಕೂಡ ನಾವು ಬೆಂಬಲಿಸ್ತೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ದಲಿತ ನಮ್ಮ ಅಕ್ಕಂದರು, ನಮ್ಮ ತಾಯಂದರು, ಇಲ್ಲಿ ಕುಳಿತಿರುವ ಎಲ್ಲ ನಾಗರಿಕ, ಎಲ್ಲ ಪದಾಧಿಕಾರಿಗಳು, ಎಲ್ಲ ರಾಜ್ಯಾಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳಿಗೆ ನಾನು ಭೀಮ ಸ್ವಾಗತವನ್ನು ಬಯಸ್ತೇನೆ. ಇದೇ ರೀತಿ ನಾವು ರಾತ್ರಿ ಆಗಲು ಕೂಡ ನಾವು ಇಲ್ಲೇ ಉಳ್ಕೊಬೇಕು. ಈ ನ್ಯಾಯ ದೊರಕಿಲ್ಲ ಅಂದರೆ ನಾವು ಸತಾಯಗತ ಇಲ್ಲಿಂದ ಎದ್ದು ನಾವು ಹೋಗಬಾರ್ದು. SP ಬರಲಿ, IG ಬರಲಿ, DGP ಬರಲಿ, ಈ ಕಾರ್ಯಕ್ರಮನ ಸುರೇಶ್ ಅವ್ರಿಗೆ ನ್ಯಾಯ ದೊರಕಿಸೋವರೆಗೂ ನಾವು ಇಲ್ಲಿಂದ ಎದ್ದೊಳಬಾರ್ದು ಅಂತೇಳಿ ಬಹುಜನ ಸಮಾಜ ಪಾರ್ಟಿಯ ಒತ್ತಾಯ ಇರ್ತದೆ. ಅವರು ಈ ಕಾರ್ಯಕ್ರಮವನ್ನು ಮಾಡಿಲ್ಲ ಅಂದರೆ ಬಹುಜನ ಸಮಾಜ ಪಾರ್ಟಿ ಮುಂದಿನ ಹೆಜ್ಜೆ ಇಡ್ತದೆ ಅಂತೇಳಿ ಈ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ದಲಿತ ಯುವಕ ದಾಸನಪುರ ಸುರೇಶ್ ರವರ ಕೊಲೆ ಪ್ರಕರಣವನ್ನು ಭೇದಿಸಲು ವಿಫಲರಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಇವತ್ತು COD ತನಿಖೆಗೆ ಒಪ್ಪಿಸಬೇಕಂತೇಳಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ದಿನಾಂಕ 11/3/2025 ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆನೇಕಲ್ನ ಉದಯ್ ಕುಮಾರ್ ವೃತ್ತದಲ್ಲಿ ತಾಲೂಕು ಕಚೇರಿ ಮುಂಭಾಗ ಹಮ್ಮಿಕೊಂಡಿದೆ. ಏನು 2021 ನವೆಂಬರ್ 5 ರಾತ್ರಿ 10:30ರಿಂದ 11 ಗಂಟೆ ಒಳಗಡೆ ಏನು ದಲಿತ ಯುವಕ ಸುಮಾರು 21 ವರ್ಷದ ಒಬ್ಬ ಯುವಕ ದಾಸನಪುರ ಸುರೇಶ್ ಅಂತಕ್ಕಂಥನು ಅವರ ಮನೆ ಮುಂದೆ ಇರತಕ್ಕಂಥ ಅಶೋಕ್ ಮತ್ತು ಶ್ರೀನಿವಾಸರವರ ಮನೆಯ ಮುಂಭಾಗದಲ್ಲಿ ಕೊಲೆಯಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ. ಆದರೆ ಆವತ್ತಿನ ತನಿಖಾಧಿಕಾರಿಯಾಗಿರ್ತಕ್ಕಂಥ ಅತ್ತಿಬೆಲೆ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಮತ್ತು ಈ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಸುಲಿಗೆ ಮಾಡಿ ಬಡವರ ಗೋರಿ ಮೇಲೆ ಸಮಾಧಿಯನ್ನು ಕಟ್ಟಿರ್ತಕ್ಕಂಥ ಇನ್ಸ್ಪೆಕ್ಟರ್ ವಿಶ್ವನಾಥ್ರವರು ಆವತ್ತಿನ ತನಿಖಾಧಿಕಾರಿಯ ಆಗಿರ್ತಾರೆ. ಆದರೆ ಗ್ರಾಮಸ್ಥರು ಇನ್ಸ್ಪೆಕ್ಟರ್ ವಿಶ್ವನಾಥ್ರವರಿಗೆ ಮಾಹಿತಿಯನ್ನು ಕೊಟ್ಟ ನಂತರ
ಬೆಳಿಗ್ಗೆ 6:30ಕ್ಕೆ ಪೊಲೀಸ್ ಪೇದೆಗಳಾದಂಥ ಪ್ರಕಾಶು, ಅರುಣ್, ನಾಗರಾಜ್ರವರನ್ನು ಕಳಿಸಿ ಯಾವುದೇ ಮೇಲಧಿಕಾರಿಗಳ ಗಮನಕ್ಕೆ ತರದೆ ಮತ್ತು ಶ್ವಾನದಳದ ತಂಡಕ್ಕೂ ಮಾಹಿತಿಯನ್ನು ಕೊಡದೆ ವಿಧಿವಿಜ್ಞಾನ ಪ್ರಯೋಗಾಲಯ ಏನು ಫೋರೆನ್ಸಿಕ್ ಲ್ಯಾಬ್ ಇದೆ, ಫೋರೆನ್ಸಿಕ್ ಲ್ಯಾಬ್ ತಜ್ಞರಿಗೂ ಸಹ ಮಾಹಿತಿಯನ್ನು ಕೊಡದೆ ಏಕಾಏಕಿ ಸುರೇಶ್ ರವರ ಮೃತದೇಹವನ್ನು ಪೊಲೀಸರು ತೆಗೆದುಕೊಂಡೋಗಿರ್ತಕ್ಕಂಥದ್ದು ನಾವು ಖಂಡಿಸ್ತೇವೆ. ಯಾಕಂತ ಹೇಳಿದ್ರೆ ಇವತ್ತು ಪೊಲೀಸ್ ಇಲಾಖೆ ಬೇರೆ ಬೇರೆ ಒಂದು ತನಿಖೆಗಳಲ್ಲಿ ಬಹಳ ಪ್ರಾಮಾಣಿಕವಾಗಿ ತನಿಖೆಗಳನ್ನು ಮಾಡಿದೆ. ಆದರೆ ಇವತ್ತು ಒಬ್ಬ ದಲಿತ ಯುವಕ ಸತ್ತಿದ್ದಾನೆ, ಕೊಲೆಯಾಗಿದ್ದಾನೆ ಅಂತ ಹೇಳಿದ್ರೆ ಈ ಪೊಲೀಸ್ ಇಲಾಖೆ ಎಷ್ಟೊಂದು ನಿರ್ಲಕ್ಷ್ಯತೆಯನ್ನು ತೋರಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ವಿಶ್ವನಾಥ್ರವರು ಮೇಲಧಿಕಾರಿಗಳ ಗಮನಕ್ಕೆ ಯಾಕೆ ಕೊಡಲಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಈ ಒಂದು ಕೊಲೆ ಪ್ರಕರಣದ ಹಿಂದೆ ಒಂದು ಹೆಣ್ಣಿನ ಸೆರಗಿನಲ್ಲಿ ಆಗಿರ್ತಕ್ಕಂಥ ಕೊಲೆ ಪ್ರಕರಣ ಅಂತ ನಾವು ಘಂಟಾಘೋಷವಾಗಿ ಆವತ್ತಿಂದನೂ ಇವತ್ತವರೆಗೂ ಹೇಳ್ತಾನೆ ಬಂದಿದ್ದೀವಿ. ಆದರೆ ಇದರ ತನಿಖಾಧಿಕಾರಿಗಳಾಗಿರ್ತಕ್ಕಂಥ ವಿಶ್ವನಾಥ್ ಆಗಲಿ, ಮಹಾನಂದ ಆಗಲಿ, ಚಂದ್ರಪ್ಪನವರಾಗಲಿ, ಈಗಿನ ತಿಪ್ಪೆ ಸಾರಿಸ್ತಕ್ಕಂಥ ತಿಪ್ಪೇಸ್ವಾಮಿಯವರಾಗಲಿ ಯಾರೂ ಸಹ ಇದರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಲಿಲ್ಲ. ಇದನ್ನು ನಾವು ಬಹಳ ಖಡಾಖಂಡಿತವಾಗಿ ಖಂಡಿಸ್ತೇವೆ. ಇಲ್ಲಿ ಜಾತಿಯ ಅಧಿಕಾರಿಗಳು ಸಹ ಇವತ್ತು ಜಾತಿಯ ವ್ಯವಸ್ಥೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಬಲವಾಗಿ ಹೇಳ್ತಾ ಇದ್ದೀವಿ. ಆದರೆ ವಿಶ್ವನಾಥ್ರವರು ಈ ಕೊಲೆ ಪ್ರಕರಣವನ್ನು ಮರೆಮಾಚಲಿಕ್ಕೆ ಇವರ ವಿಶ್ವನಾಥ್ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ಬೆಳಕಿಗೆ ಬರಬೇಕು. ವಿಶ್ವನಾಥ್ರವರಿಗೆ ಏನು ಅಶೋಕು ಮತ್ತು ಶ್ರೀನಿವಾಸರವರ ಕುಟುಂಬದ ಹಿನ್ನೆಲೆ ಇರತಕ್ಕಂಥ ಅವರ ಕುಟುಂಬಸ್ಥರಾಗಿರ್ತಕ್ಕಂಥ ಒಬ್ಬ SP ಇದ್ದಾರೆ, ಮತ್ತೊಬ್ಬ DYSP ಇದ್ದಾರೆ, ಉತ್ತರ ಪ್ರದೇಶದಲ್ಲಿ ಒಬ್ಬ AS ಅಧಿಕಾರಿ ಇದ್ದಾರೆ. ಈ ಅಧಿಕಾರಿಗಳನ್ನು ಬಳಸ್ಕೊಂಡು ವಿಶ್ವನಾಥ್ರವರ ಮೇಲೆ ಪ್ರಭಾವವನ್ನು ಬೀರಿ ಸುಮಾರು 50 ಲಕ್ಷ ರೂಪಾಯಿಗಳ ಒಂದು ಹಣವನ್ನು ಪಡ್ಕೊಂಡು ಈ ಕೊಲೆ ಪ್ರಕರಣವನ್ನು ಮುಚ್ಚಾಕಿರ್ತಕ್ಕಂಥದ್ದು. ಇವತ್ತು ನೀವು ಮಾಧ್ಯಮದವರು ಆ ಭಾಗದಲ್ಲಿರ್ತಕ್ಕಂಥ ಆ ಗ್ರಾಮಗಳಲ್ಲಿ ಹೋಗಿ ನೀವು ಪ್ರಶ್ನೆಯನ್ನು ಮಾಡಿದ್ರೆ ಸಾರ್ವಜನಿಕರೇ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಪೊಲೀಸ್ ಇಲಾಖೆಗೆ ನಿಮ್ಗೆ ಯಾಕೆ ಕಣ್ಣು ಕಿವಿ ಇಲ್ವಾ? ಅಥವಾ ನಿಮ್ಮ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹಾನಂದ ಆಗಲಿ ಅಥವಾ ತಿಪ್ಪೇಸ್ವಾಮಿ ಆಗಲಿ ಅಥವಾ ವಿಶ್ವನಾಥ್ರವರಾಗಲಿ ಯಾಕೆ ಬಾಯಿ ಇರಲಿಲ್ವ ನಿಮಗೆ ಆವತ್ತು ಆ ಭಾಗದಲ್ಲಿ ತನಿಖೆ ಮಾಡಲಿಕ್ಕೆ? ನೀವು ಯಾಕೆ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರಲಿಲ್ಲ? ನಮಗೆ ಒಂದು ಸತ್ಯಾಂಶವನ್ನು ಹೋರಾಟಗಾರರಿಗೆ ಮಹಾನಂದ್ರವರು ತಿಳಿಸ್ಬಿಟ್ಟು ಹೋಗಿದ್ದಾರೆ. ಏನು ಫೋರೆನ್ಸಿಕ್ ಲ್ಯಾಬ್ರವರು ಸುರೇಶ್ರವರ ಬೆನ್ನಿನ ಹಿಂಭಾಗದಲ್ಲಿ ಒಂದು ಟ್ರಯಾಂಗಲ್ ಮಾರ್ಕಿನ ಗುರುತಿದೆ, ಮತ್ತು ತೊಡೆ ಭಾಗದಲ್ಲಿ ಒಂದು ಬಲವಾದಂಥ ಮಾರ್ಕ್ ಇದೆ, ಮತ್ತು ಕತ್ತಿನ ಹಿಂಭಾಗದಲ್ಲಿ ಒಂದು ದೊಡ್ಡ ಪೆಟ್ಟಾಗಿದೆ. ಅದನ್ನು ಪರಿಶೀಲನೆ ಮಾಡಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ನಾನು ಅದನ್ನು ತನಿಖೆ ಮಾಡೋದಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಕೆಲವರು ನನ್ನನ್ನು ಬಿಡ್ತಾ ಇಲ್ಲ, ಬೇರೆ ಬೇರೆ ಕಡೆಯಿಂದ ಪ್ರಭಾವ ಬಳಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ತನಿಖೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಒಪ್ಕೊಂಡೋಗಿದ್ದಾರೆ. ಆದರೆ ಇವತ್ತು ಕೊಲೆ ಪ್ರಕರಣವನ್ನು ಮರೆಮಾಚಲಿಕ್ಕೆ, ಕೊಲೆ ಪ್ರಕರಣವನ್ನು ತಿರ್ಚಲಿಕ್ಕೆ ಈ ಮೀಸಲು ಕ್ಷೇತ್ರದಲ್ಲಿ ದಲಿತರ ಪರವಾಗಿ ಯಾರೂ ಮಾತಾಡೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಸುರೇಶನ ಕೊಲೆ ಪ್ರಕರಣವನ್ನು ಬಹಳ ಸಾರಾಸಗಟವಾಗಿ ಮರೆಮಾಚಿರ್ತಕ್ಕಂಥ ಅದು ಏನಾದರೂ ಒಂದು ಹುನ್ನಾರ ನಡೆದಿದೆ ಅಂತ ಹೇಳಿದ್ರೆ ಅದು ವಿಶ್ವನಾಥ್ರವರ ಮೂಲಕ ನಡೆದಿರ್ತಕ್ಕಂಥದ್ದು. ಹಂಗಾಗಿ ವಿಶ್ವನಾಥ್ರವರನ್ನು ಈ ಕೂಡಲೇ ಸರ್ಕಾರ ಅಮಾನತು ಮಾಡಬೇಕು ಮತ್ತು ವಿಶ್ವನಾಥ್ರವರನ್ನು ಮಂಪೂರು ಪರೀಕ್ಷೆಗೆ ಒಳಪಡಿಸಬೇಕು ಮತ್ತು ಈ ಪೊಲೀಸ್ ಪೇದೆಗಳಾದಂಥ ಪ್ರಕಾಶು ಮತ್ತು ಅರುಣ್, ನಾಗರಾಜ್ರವರನ್ನು ಸಹ ಮಂಪೂರು ಪರೀಕ್ಷೆಗೆ ಒಳಪಡಿಸಿ ಸೇವೆಯಿಂದ ಅಮಾನತು ಮಾಡಬೇಕು ಅಂತಕ್ಕಂಥ ಒತ್ತಾಯ ನಾವು ಮಾಡ್ತಾ ಇದ್ದೀವಿ. ಇವತ್ತು ದಲಿತ ಯುವಕನ ಕೊಲೆಯಾಗಿದೆ. ಆ ಕುಟುಂಬಕ್ಕೆ ಇವತ್ತು ಯಾರೂ ಸಹ ಆಶ್ರಯವನ್ನು ಕೊಡ್ತಾ ಇಲ್ಲ. ಆ ಕುಟುಂಬ ಇವತ್ತು ಒಂದು ಹೊತ್ತಿನ ಊಟಕ್ಕಾಗಿ ಒದ್ದಾಡ್ತಾ ಇದೆ. ಆದ್ದರಿಂದ ಈ ಕೂಡಲೇ ಸರ್ಕಾರ COD ತನಿಖೆಗೆ ಒಪ್ಪಿಸಬೇಕು. ಮತ್ತು ಆ ಹೆಣ್ಣು ಮಗು ಏನಿದೆ, ಆ ಏನು ಸುರೇಶ್ನು ಒಂದು ಹೆಣ್ಣು ಮಗುವನ್ನು ಪ್ರೀತಿಸ್ತಾ ಇದ್ದಾನೆ, ಆ ಹೆಣ್ಣು ಮಗುವಿನ ಸೆರಗಿನಲ್ಲಿ ಆಗಿರ್ತಕ್ಕಂಥ ಕೊಲೆ ಇದಂತಕ್ಕಂಥದ್ದನ್ನು ನಾವು ದಲಿತ ಹೋರಾಟಗಾರರು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ಆ ಹೆಣ್ಣು ಮಗುವನ್ನು ಸಹ ನೀವು ಮಂಪೂರು ಪರೀಕ್ಷೆಗೆ ಒಳಪಡಿಸಬೇಕು. ಈ ಸಂಪೂರ್ಣವಾದಂಥ ಕೊಲೆ ಪ್ರಕರಣವನ್ನು ಪೊಲೀಸರು ತನಿಖೆ ಮಾಡಲು ವಿಫಲರಾಗಿದ್ದಾರೆ. ಹಾಗಾಗಿ ಪೊಲೀಸರು ಇವತ್ತು ಕೈಗೆ ಬಳೆಯನ್ನು ತೊಟ್ಕೊಂಡಿದ್ದಾರೆ. ಅಂಥ ಪೊಲೀಸರಿಂದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ಈ ತಾಲೂಕಿನಲ್ಲಿ ದಲಿತ ಯುವಕರ ಮೇಲೆ ಮತ್ತು ದಲಿತ ಸಮುದಾಯದ ಮೇಲೆ ಆಗ್ತಕ್ಕಂಥ ಅನ್ಯಾಯ, ದೌರ್ಜನ್ಯ, ದಬ್ಬಾಳಿಕೆಗಳನ್ನು ಮುಕ್ತಿ ಕೊಡಬೇಕಾದ್ರೆ ಈ ಪ್ರಕರಣವನ್ನು COD ತನಿಖೆಗೆ ಒಪ್ಪಿಸಬೇಕು. ಆರೋಪಿಗಳು ಎಂತಹ ಪ್ರಭಾವಶಾಲಿಗಳಾಗಿರಲಿ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು
ಆವತ್ತು ಏನು ವಿಶ್ವನಾಥ್ರವರು ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯಾಧಾರವನ್ನು ನುಡಿಲಿಕ್ಕೆ ಹೋಗಿರ್ತಕ್ಕಂಥ ಏನು ಕ್ಯಾಂಟ್ರು ವಾಹನದ ಡ್ರೈವರ್ ಆಗಿರ್ತಕ್ಕಂಥ ಮಾದೇವ್ರವರನ್ನು ನೀವು ಯಾಕೆ ಆತನ ಮೇಲೆ ಸುಖಾಸುಮ್ಮನೆ ಆರೋಪವನ್ನು ಮಾಡಿ ಆತನ ಮೇಲೆ ಹಲ್ಲೆ ಮಾಡಿದ್ರಿ? ತಿಪ್ಪೇಸ್ವಾಮಿರವರೇ ಮಾದೇವ್ರವರನ್ನು ರೈಲ್ವೆ ಟ್ರ್ಯಾಕ್ ಮೇಲೆ ಯಾಕೆ ನಿಲ್ಲಿಸ್ಬಿಟ್ಟು ಅಪಘಾತ ಎಂದು ಒಪ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಿನ್ನ ಮೇಲೆ ದೂರು ದಾಖಲಿಸ್ತೇವೆ ಅಂತಕ್ಕಂಥ ಮಾತನ್ನು ಯಾಕೆ ಹೇಳಿದ್ರಿ? ಹಾಗಾದರೆ ನಿಮಗೆ ಈ ಕೊಲೆ ಪ್ರಕರಣದಲ್ಲಿ ಎಷ್ಟು ಪಾಲಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ COD ತನಿಖೆ ಒಪ್ಪಿಸಿದ್ರೆ ಮಾತ್ರ ಇದು ಹೊರಗಡೆ ಬರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಆ ಹೆಣ್ಣು ಮಗು ಆಗಿರಲಿ ಅಥವಾ ಅಶೋಕ್ ಆಗಿರಲಿ ಅಥವಾ ಶ್ರೀನಿವಾಸ್ ಆಗಿರಲಿ, ವಿಶ್ವನಾಥ್ ಆಗಿರಲಿ, ಪೊಲೀಸ್ ಪೇದೆಗಳಾಗಿರಲಿ, ಇವರನ್ನು COD ತನಿಖೆಗೆ ಒಳಪಡಿಸಬೇಕು. ಮತ್ತು ವಿಶ್ವನಾಥ್ರವರು ಏನು ಸಾಕ್ಷ್ಯಾಧಾರಗಳನ್ನು ನುಡಿಲಿಕ್ಕೆ ಹೋದಂಥ ಸವರ್ಣೀಯ ಸಮುದಾಯದ ಶಶಿಕುಮಾರ್ ಅಂತಕ್ಕಂಥ ಒಬ್ಬ ಯುವಕನನ್ನು, ಸಾಕ್ಷಿ ಹೇಳಲಿಕ್ಕೆ ಬಂದಂಥ ಯುವಕನನ್ನು ನೀವು ಯಾಕೆ ಆತನನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತನ ಇವತ್ತು ಸಹ ನಡಿಲಿಕ್ಕಾಗೋದಿಲ್ಲ, ಆ ಕಾರಣಕ್ಕಾಗಿ ಆತನ ನಡೆಯಲಿಕ್ಕೆ ಆಗೋದಿಲ್ಲ, ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದೇ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾರ್ಯಾರು ಸಾಕ್ಷಿಯನ್ನು ಹೇಳಲಿಕ್ಕೆ ಬಂದಿದ್ದಾರೋ ಅವರ ಮೇಲೆ ಕೊಲೆ ಆರೋಪವನ್ನು ಮರೆಮಾಚಿ ಯಾರ್ಯಾರು ಸಾಕ್ಷಿ ಹೇಳಕ್ಕೆ ಬಂದಿದ್ದಾರೋ ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅವರನ್ನು ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಂಗಾಗಿ ವಿಶ್ವನಾಥ್ರವರನ್ನು ಈ ಕೂಡಲೇ ಮಂಪರು ಪರೀಕ್ಷೆಗೆ ಒಳಪಡಿಸಿ ಆತನನ್ನು ಸೇವೆಯಿಂದ ಅಮಾನತು ಮಾಡಿ ಆತನ ಮೇಲೆ ಅಟ್ರಾಸಿಟಿ ಕೇಸನ್ನು ದಾಖಲಿಸಬೇಕು. ವಿಶ್ವನಾಥ್ರವರು ಈ ತಾಲೂಕಿನಲ್ಲಿ ಎಂತೆಂಥ ನಯವಂಚಕ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಎಳೆಯಾಗಿ ಬಿಡಿಸಿ ಹೇಳಬೇಕಾಗತ್ತೆ. ವಿಶ್ವನಾಥ್ರವರ ಅತಿಬೆಲೆ ಪೊಲೀಸ್ ಠಾಣೆಯಲ್ಲಿದ್ದಂಥ ಸಂದರ್ಭದಲ್ಲಿ ಬಿದಿರುಗುಪ್ಪೆಯ ಒಂದು ಅಪಾರ್ಟ್ಮೆಂಟಲ್ಲಿ ಉತ್ತರ ಭಾರತದ 4 ಯುವಕರು ಸತ್ತೋದಂಥ ಸಂದರ್ಭದಲ್ಲಿ ಆ ಕೊಲೆ ಪ್ರಕರಣವನ್ನು ಬೆಳಕಿಗೆ ತರಲೇ ಇಲ್ಲ. ಆವತ್ತು 50 ಲಕ್ಷ ರೂಪಾಯಿಗಳನ್ನು ಒಂದು ತೆಗೆದುಕೊಂಡು ನೀವು ಆ ಅಪಾರ್ಟ್ಮೆಂಟ್ನ ಮಾಲೀಕರೊಂದಿಗೆ ಶಾಮೀಲಾಗಿರ್ತಕ್ಕಂಥದ್ದು ಸಹ ಬೆಳಕಿಗೆ ಬರುತ್ತೆ. ಆದ್ದರಿಂದ ಈ ಕೂಡಲೇ ವಿಶ್ವನಾಥ್ರವರು ಸ್ವಯಂ ಪ್ರೇರಿತವಾಗಿ ತಪ್ಪನ್ನು ಒಪ್ಕೊಳ್ಬೇಕು ಮತ್ತು ಇಲಾಖೆ ಈ ಕೂಡಲೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು IG ರವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ COD ತನಿಖೆಗೆ ಒಪ್ಪಿಸಬೇಕು. ಮಾನ್ಯ ಈ ಕ್ಷೇತ್ರದ ಶಾಸಕರಾದಂಥ ಶಿವಣ್ಣವರು ಇವತ್ತು ಏನು ಸರ್ಕಾರ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ದಾಸನಪುರ ಸುರೇಶನ ಕೊಲೆ ಪ್ರಕರಣವನ್ನು ಚರ್ಚೆ ಮಾಡಿ COD ತನಿಖೆಗೆ ಒಪ್ಪಿಸಬೇಕು. ಮಾನ್ಯ ಗೃಹ ಸಚಿವರೇ, ನೀವು ಸಹ ದಲಿತರಾಗಿದ್ದೀರಿ, ನೀವು ಈ ಕೊಲೆ ಪ್ರಕರಣವನ್ನು ಚರ್ಚೆ ಮಾಡಿ COD ತನಿಖೆಗೆ ಒಪ್ಪಿಸುವಂಥ ಕೆಲಸ ಮಾಡಬೇಕು. ಮಾನ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿರವರು ಸಹ ನೀವು ದಲಿತರಾಗಿರೋದ್ರಿಂದ ಈ ದಲಿತ ಯುವಕನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ಈ 3 ಜನ ದಲಿತ ನಾಯಕರುಗಳು, ಜನಪ್ರತಿನಿಧಿಗಳು ಇವತ್ತು ಸರ್ಕಾರದ ಮೇಲೆ ಒತ್ತಡವನ್ನು ಏರಿ ವಿಧಾನ ಪರಿಷತ್ನಲ್ಲಿ ಚರ್ಚೆ ಮಾಡಿ COD ತನಿಖೆಗೆ ಒಪ್ಪಿಸಿ ಈ ನಾವು ಏನು ಹೋರಾಟಗಾರರು ಆಪಾದನೆ ಮಾಡ್ತಕ್ಕಂಥ ವಿಶ್ವನಾಥ್ ಮತ್ತು ನಾಗರಾಜು, ಪ್ರಕಾಶು ಮತ್ತು ಏನು ಆ ಹೆಣ್ಣು ಮಗು ಇದೆ, ಈ ಆರೋಪಿಗಳನ್ನು ಮಂಪರು ತನಿಖೆಗೆ ಒಳಪಡಿಸಿ ಅವರನ್ನು ಬಂಧಿಸಬೇಕು. ಮತ್ತು ಸುರೇಶನ ಕುಟುಂಬಕ್ಕೆ ಸರ್ಕಾರ ಈ ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ನಾಳೆವರೆಗೂ ನೋಡ್ತೇವೆ, ದಲಿತ ಹೋರಾಟಗಾರರು ನಾಳೆವರೆಗೂ ನೋಡ್ತೇವೆ. ಒಂದು ವೇಳೆ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಸ್ಪಂದನೆ ಮಾಡದೆ ಹೋದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ರಸ್ತೆಯನ್ನು ಬಂದ್ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯವನ್ನು ಮಾಡ್ತಾ ಇದೆ. ಆನೇಕಲ್ ಭಾಗದಲ್ಲಿ ಇವತ್ತು ಧರಣಿನ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ದಾಸನಪುರ ಸುರೇಶ್ ಅವರು ಇನ್ನೂ 23 ವರ್ಷ ಅವರ ಕೊಲೆ ಪ್ರಕರಣವನ್ನು ಆಕ್ಸಿಡೆಂಟ್ ಅಂತ ಹೇಳಿ ಬಿಂಬಿಸೋದಕ್ಕೆ ಹೊರಟಿದ್ದಾರೆ ಈ ಪೊಲೀಸ್ ಇಲಾಖೆ. ಇವ್ರಿಗೇನು ಮಾನವೀಯತೆ ಇಲ್ವಾ? ಈ ನೊಂದ ಕುಟುಂಬಕ್ಕೆ ಅಂಥ ಮಗನನ್ನು ಕಳ್ಕೊಂಡಿರೋಂಥ ಈ ತಾಯಿಗೆ ಏನೋ ನ್ಯಾಯನ ಇವರು ಒದಗಿಸ್ತಿದ್ದಾರೆ. ಈ ಪೊಲೀಸು ಇಲಾಖೆಯಲ್ಲಿರೋರೆಲ್ಲ ಈ ರಾಜಕೀಯ ವ್ಯಕ್ತಿಗಳ ಬೂಟ್ ನೆಕ್ಕುತ್ತಾ ಇಂಥ ಬಡ ಕುಟುಂಬದ ಮಗನನ್ನು ಕಳೆದುಕೊಂಡಿರೋಂಥ ತಾಯಿ ಮುಖನ ನೋಡಿದ್ರೆ ನಮಗೆ ಕರುಳು ಕಿತ್ತು ಬರುತ್ತೆ. ಅಂಥ ಕುಟುಂಬಕ್ಕೆ ಇವರು ಏನು ಅನ್ಯಾಯ ಮಾಡ್ತಿದ್ದಾರೆ. ಈ ರಾಜಕೀಯ ವ್ಯಕ್ತಿಗಳ ಬೂಟ್ ನೆಕ್ಕುತ್ತಾ ಅವ್ರು ಹೇಳ್ದಂಗೆ ಕೇಳಿಕೊಂಡು ಈ ಭಾಗದಲ್ಲಿ ಎಲ್ಲ ದಲಿತರು, ಎಲ್ಲ ಸಮುದಾಯದವರು ಬಂದು ಇವರಿಗೆ ಬೆಂಬಲ ಸೂಚಿಸಬೇಕು.
ನಾನು ಶಾಸಕರ ಹತ್ರ ಮನವಿ ಮಾಡ್ತೀನಿ, ಈ ಮೀಸಲು ಕ್ಷೇತ್ರದಿಂದ ನೀವು ಆಯ್ಕೆಯಾಗಿದ್ದೀರಾ, ಇದ್ರ ಪರ ನೀವು ಧ್ವನಿ ಎತ್ತಲೇಬೇಕು. ಯಾಕೆಂದರೆ ಬಡ ಕುಟುಂಬದ ಮಗನನ್ನು ಕಳ್ಕೊಂಡಿದ್ದಾರೆ. ಈ ಮಗನನ್ನು ಕಳ್ಕೊಂಡಿರೋವಂಥ ಕುಟುಂಬಕ್ಕೆ ನೀವು ಸರ್ಕಾರದಿಂದ ಏನಾದರೂ ಪರಿಹಾರನೂ ಸೂಚಿಸಬೇಕು. ಯಾಕೆಂದರೆ ಇಲ್ಲಿ ಬೆಳಗ್ಗೆಯಿಂದ ಹೋರಾಟ ಮಾಡ್ತಿದ್ದಾರೆ. ಯಾರೊಬ್ಬರು ಆಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ಇಲ್ಲ ಪೊಲೀಸ್ ಇಲಾಖೆಯವರಾಗಲಿ, ಇಲ್ಲ ಯಾರೇ ಒಬ್ಬರು ಬಂದು ಈ ಕಡೆ ಅವ್ರನ್ನ ತಿರುಗೂ ನೋಡಲಿಲ್ಲ. ಆ ಮಗುನ ಕಳ್ಕೊಂಡಿರೋಂಥ ಕುಟುಂಬಕ್ಕೆ ಇನ್ನು ಯಾರು ನ್ಯಾಯ ಕೊಡ್ತಾರೆ? ಯಾಕಂದರೆ ಮೀಸಲು ಕ್ಷೇತ್ರದಿಂದ ಗೆದ್ದಿದ್ದೀರಾ ನಮ್ಮ ಶಾಸಕ ಶಿವಣ್ಣವರು. ಅದು ನಮ್ಮ ಸರ್ಕಾರ ಆಗಲಿ, ಇನ್ನೊಂದು ಸರ್ಕಾರ ಆಗಲಿ, ನೀವು ಮಾನವೀಯತೆಯಿಂದ ನೀವು ಬಂದು ಆ ಕುಟುಂಬನ ನೀವು ಮಾತಾಡಿ ಹೋಗಬೇಕಾಗಿತ್ತು. ಬನ್ನಿರಿ, ಇಲ್ಲ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ, ಅವ್ರೇನು ತುಂಬ ಚೆನ್ನಾಗಿರೋರಲ್ಲ, ಅವರು ಬಡವರೇನೆ, ಅವ್ರ ಪರ ಯಾರು ನೀವು ನಿಲುವು ತಗೊಂಡಿದ್ದೀರಾ? ನಾವು ಯಾವುದೇ ರಾಜಕೀಯ ಇದರಿಂದ ನಾನು ಬಂದು ಇಲ್ಲಿ ಮಾತಾಡ್ತಾ ಇಲ್ಲ. ಆ ಕುಟುಂಬನ ನೋವು ನೋಡಿ, ಅವ್ರನ್ನ ನೋಡಿ ನಾನು ಬಂದು ಇಲ್ಲಿ ಅವ್ರ ಹೋರಾಟದಲ್ಲಿ ನಾನು ಆಗಿದ್ದೀನಿ. ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ, ನಮ್ಮ ಶಾಸಕರಿಗೂ ಮನವಿ ಮಾಡ್ತೀನಿ, ಇವ್ರಿಗೆ ಧ್ವನಿಯಾಗಿ ನೀವು ಬಂದು ಇವ್ರನ್ನ ನೀವು ಮಾತಾಡಿಸ್ಲೇಬೇಕು. ಇವರು ಅಹೋರಾತ್ರಿ ಹೋರಾಟನ ಇಲ್ಲಿ ಕೈಗೊಂಡಿದ್ದಾರೆ, ಬೆಳಿಗ್ಗೆಯಿಂದ ಕೂತಿದ್ದಾರೆ, ಯಾರು ಇವ್ರ ಪರ ಬಂದು ಮಾತಾಡ್ತಿಲ್ಲ. ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ, ಇಲ್ಲಿ ದಲಿತರು ಹೋರಾಟಗಾರರು ಎಲ್ಲರೂ ಬಂದು ಇವ್ರಿಗೆ ಬೆಂಬಲ ಸೂಚಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ನಮ್ಮ ಶಾಸಕರ ಗಮನಕ್ಕೆ ನಾನು ತರ್ತಾ ಇದ್ದೀನಿ, ನೀವು ಬರಬೇಕು, ಈ ಕುಟುಂಬನ ನೀವು ಮಾತಾಡಿಸ್ಲೇಬೇಕು. ಯಾಕಂದರೆ ಇದು ಮೀಸಲು ಕ್ಷೇತ್ರ, ಅವರಿಂದನೇ ನೀವು ಅಲ್ಲಿ ಆಯ್ಕೆಯಾಗಿ ನೀವು ಹೋಗಿರ್ತೀರಾ. ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ಬಂದು ಅವರ ಕುಟುಂಬಕ್ಕೆ ನೀವು ಏನಾದರೂ ನೆರವಾಗ್ತೀರಾ ಅನ್ನೋ ಕಾರಣಕ್ಕೆ ನಾವು ಬಂದು ನಮ್ಮ ಬೆಂಬಲನ ಅವ್ರಿಗೆ ಸೂಚಿಸಿರ್ತೀವಿ. ಇವತ್ತು ದಾಸನಪುರ ಯುವಕ ದಲಿತ ಸುರೇಶ ಕೊಲೆಯನ್ನು ಖಂಡಿಸಿ ಅಹೋರಾತ್ರಿ ಹೋರಾಟ ಪ್ರಾರಂಭ ಆಗಿದೆ. ಭಾಳ ಪ್ರಮುಖವಾಗಿ ಈ ಕೇಸಿನ ಹಿಂದೆ ಈ ಕೇಸನವನ್ನು ಬಲಿಷ್ಠಗೊಳಿಸದೆ ಇದರ ಹಿಂಭಾಗದಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿ ಬಲಿಷ್ಠರ ಕೈವಾಡ. ಇವತ್ತು ಅವರು ಆರ್ಥಿಕವಾಗಿ ಚೆನ್ನಾಗಿರೋಂಥ ಮೇಲ್ಜಾತಿಗಳು ಜಾತಿ ದೌರ್ಜನ್ಯ ನಡೆದು ಇಲ್ಲಿ ಕೊಲೆಯಾಗಿದೆ. ಇದಕ್ಕೆ ಸಮರ್ಪಕವಾಗಿ ನ್ಯಾಯ ಕೊಡಿಸೋದ್ರಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ವಿಫಲ ಆಗಿದೆ ಅಂತೇಳಿ ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇರೋಂಥದ್ದು. ಆದ್ದರಿಂದ ಏನಿವತ್ತು ದಲಿತ ಯುವಕ ಸುರೇಶ ಇವತ್ತು ಕೊಲೆಯಾಗಿದೆ, ಸಮರ್ಪಕವಾಗಿ ಇವತ್ತು ಕೊಲೆಯನ್ನು ಅಪಘಾತ ಅಂತೇಳಿ ಬಿಂಬಿಸಿ ಕೈ ತೊಳ್ಕೊಂಡಂಥ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು 4 ವರ್ಷ ಆದರೂ ಕೂಡ ಈ ನ್ಯಾಯವಾದಂಥ ಈ ಬಡ ಕುಟುಂಬಕ್ಕೆ ಇವತ್ತು ನ್ಯಾಯ ಸಿಗಲಿಲ್ಲ. ಹಾಗಾಗಿ ಇವತ್ತು ಈ ನ್ಯಾಯಕ್ಕಾಗಿ CODಗೆ ಒತ್ತಾಯಿಸುವ ತನಕ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಬೆಳಗಿನಿಂದ ಕೂಡ ಅನೇಕ ಪ್ರಗತಿಪರ ಮತ್ತು ಜಾತ್ಯತೀತ ಎಲ್ಲರೂ ಕೂಡ ಇವತ್ತು ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಆದ್ದರಿಂದ ಈ ಹೋರಾಟವನ್ನು ತೀವ್ರಗತಿಯಲ್ಲಿ ತಗೊಂಡೋಗ್ತೀವಿ. ಇದು ಸಮರ್ಪಕವಾಗಿ ತನಿಖೆ ಆಗಬೇಕು. ಮತ್ತು ಸುರೇಶನ ಕುಟುಂಬಕ್ಕೆ ಇವತ್ತು ಸರ್ಕಾರದಿಂದ ಪರಿಹಾರ ಸಿಗಬೇಕು. ಮತ್ತು ಇದು ಕಾನೂನುಬದ್ಧವಾಗಿ ಇದರೆಲ್ಲ ಯಾರೆಲ್ಲ ಕೈವಾಡ ಇದೆ, ಯಾರೆಲ್ಲ ಪೊಲೀಸ್ ಇಲಾಖೆ ಈ ಸುತ್ತಲೂ ಕೂಡ ಸಾಕ್ಷ್ಯಗಳನ್ನು ನಾಶ ಮಾಡಲು ಯತ್ನಿಸಿರುವಂಥ ದಾಸನಪುರ ಗ್ರಾಮದ ಪ್ರಭಾವಿಗಳ ಅವ್ರನ್ನೂ ಕೂಡ ಶಿಕ್ಷೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಲಿ ತನಕ ಇದು ತೀವ್ರ ಹೋರಾಟವನ್ನು ನಡೆಸ್ತೀವಿ. ಈ ತೀವ್ರ ಹೋರಾಟವನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಇನ್ನೂ ಅನೇಕ ಈ ಹೋರಾಟವನ್ನು ತೀವ್ರಗೊಳಿಸಿ ನ್ಯಾಯ ಸಿಗುವ ತನಕ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಹೇಳ್ತಾ, ಇದು ಎಲ್ಲ ಕೂಡ ಬೆಳಗಿನಿಂದ ಕೂಡ ಪಕ್ಷಾತೀತವಾಗಿ ಬೆಂಬಲಿಸಿರುವಂಥ ಎಲ್ಲ ಸಾಮೂಹಿಕವಾಗಿ ಪಕ್ಷಾತೀತವಾಗಿ ಎಲ್ಲ ಸಂಘಟನೆ ಮುಖಂಡರು ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಹೋರಾಟ ಬಲಿಷ್ಠಗೊಳ್ತೈತೆ. ಈ ಹೋರಾಟ ನ್ಯಾಯ ಸಿಗುವ ತನಕ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಏನು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ದಾಸನಪುರ ಸುರೇಶ್ ಒಂದು ದಲಿತ ಯುವಕ ಕೊಲೆಯಾಗಿದ್ದಾನೆ. ಏನು ಜಾತಿ ದೌರ್ಜನ್ಯ ನಡೆದಿದೆ, ಆ ಒಂದು ಕುಟುಂಬಕ್ಕೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. 2021ರಲ್ಲಿ ಏನು ಈ ಒಂದು ಕೊಲೆ ಆಗಿರೋಂಥದ್ದು, ಇದುವರೆಗೂ ಕೂಡ ಈ ನಾಲಾಯಕ್ ಪೊಲೀಸ್ನವರು, ಭ್ರಷ್ಟ ಪೊಲೀಸ್ನವರು ಈ ಒಂದು ತನಿಖೆಯನ್ನು ಪ್ರಾಮಾಣಿಕವಾಗಿ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ, ಇದು ಕೊಲೆ ಮಾಡಿರೋದು ಶ್ರೀಮಂತರು, ಕೊಲೆ ಆಗಿರೋದು ಬಡವರು. ಬಡವರಿಗೆ ನ್ಯಾಯ ಮರೀಚಿಕೆಯಾಗಿದೆ. ಇವತ್ತು ನ್ಯಾಯ ಪಡ್ಕೊಳ್ಬೇಕಾದ್ರೆ ಬಡವರು ದುಡ್ಡು ಕೊಡಬೇಕು, ಹಣ ಕೊಡಬೇಕು. ಪೊಲೀಸ್ ಸ್ಟೇಷನ್ನು ಅದು ಸರ್ಕಾರಿ ಪೊಲೀಸ್ ಸ್ಟೇಷನ್ ಅಲ್ಲ, ಅದು ಪ್ರೈವೇಟ್ ಪೊಲೀಸ್ ಸ್ಟೇಷನ್ನು.
ಆ ಪೊಲೀಸರ ಹತ್ರ ಹೋಗಿ ನ್ಯಾಯ ತೊಗೊಳ್ಬೇಕಾದ್ರೆ ಅವ್ರಿಗೆ ಹಣ ಕೊಡಬೇಕು. ಇನ್ಸ್ಪೆಕ್ಟ್ರಿಗೆ ಒಂದಿಷ್ಟು, DYSPಗೆ ಒಂದಷ್ಟು, ಆಮೇಲೆ PCಗಳೇನು ಜೊತೆಲಿ ಬರ್ತಾರೆ ಅವ್ರಿಗೊಂದಿಷ್ಟು. ಈ ಸುಲಿಗೆಕೋರರಿಂದ ನ್ಯಾಯವನ್ನು ನಿರೀಕ್ಷೆ ಮಾಡುವಂಥದ್ದು ಮರೀಚಿಕೆಯಾಗಿದೆ. ಇವತ್ತು ನ್ಯಾಯ ಸಿಗಬೇಕಾದ್ರೆ ಬಡವರು ಬೀದಿಗೆ ಬರಬೇಕಾಗಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಗಳು ಸತ್ತೋಗಿದೆ. ಕಾಂಗ್ರೆಸ್ ಸರ್ಕಾರ ಬರಲಿ, BJP ಸರ್ಕಾರ ಬರಲಿ, ಈ ಎರಡೂ ಸರ್ಕಾರಗಳು ಕೂಡ ಬಡವರ ಪರವಾಗಿ ಇಲ್ಲ. ಇವರು ಶ್ರೀಮಂತರ ಪರವಾಗಿ, ಬಂಡವಾಳಶಾಹಿಗಳ ಪರವಾಗಿ, ಬಲಿಷ್ಠರ ಪರವಾಗಿ ಇರುವಂಥ ಸರ್ಕಾರಗಳು. ಈ ಸರ್ಕಾರಗಳಿಂದ ಯಾವುದೇ ಕಾರಣಕ್ಕೂ ನ್ಯಾಯ ಬಡವರಿಗೆ ಸಿಗಲ್ಲ ಅನ್ನೋಂಥ ಒಂದು ವಿಶ್ವಾಸ ನಮಗಿಲ್ಲ. ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿಲ್ಲ. ಹಾಗಾಗಿ ಇವತ್ತು ಎಲ್ಲ ದಲಿತ ಪ್ರಗತಿಪರ ಸಂಘಟನೆಗಳು ಮತ್ತು ಬಹುಜನ ಸಮಾಜ ಪಾರ್ಟಿ ವತಿಯಿಂದ ನಾವು, CPM ಪಕ್ಷದಿಂದ ನಮ್ಮ ಕಾಮ್ರೇಡ್ ಮಾದೇಶ್ವರು, ನಾವೆಲ್ಲರೂ ಕೂಡ ಏನು ಈ ಒಂದು ಘಟನೆಯನ್ನು ಭಾಳ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತು ನಮ್ಮ ಏನು ಬಹುಜನ ಸಮಾಜ ಪಾರ್ಟಿ ಈ ಒಂದು ಪ್ರತಿಭಟನೆಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ನಿರಂತರವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ನಾವಿರ್ತೀವಿ. ಏನು ಸುರೇಶ್ ವಿಚಾರವಾಗಿ, ಏನು ಕೊಲೆ ಆಗಿರೋಂಥ ಸುರೇಶ್ ವಿಚಾರವಾಗಿ ನ್ಯಾಯ ಸಿಗೋವರೆಗೂ ಈ ಹೋರಾಟ ನಿಲ್ಲಲ್ಲ. ಈ ಹೋರಾಟ ಈಗ ತಾತ್ಸಾರವಾಗಿ ಈ ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳು ನೋಡೋದಾದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟದ ಒಂದು ರುಚಿಯನ್ನು ನೀವು ಕಾಣಬೇಕಾಗುತ್ತೆ. ಯಾಕೆಂದರೆ ಇದು ಆನೇಕಲ್ ತಾಲೂಕಿನಲ್ಲಿ ದಲಿತ ಪರ ಸಂಘಟನೆಗಳು ಎಷ್ಟು ಗಟ್ಟಿಯಾಗಿದ್ದಾವೆ ಅಂತ ನಿಮಗೆ ಇನ್ನೂ ತಿಪ್ಪೇಸ್ವಾಮಿಗಳು ಗೊತ್ತಿಲ್ಲ. ತಿಪ್ಪೇಸ್ವಾಮಿಗಳು ಪಾಪ ನೀವು ತಾತ್ಸಾರದಿಂದ ಈ ಒಂದು ಏನು ಘಟನೆಯನ್ನು ನೋಡೋದಾದರೆ ನಿಮಗೆ ಇಲ್ಲಿಂದ ಪಾಠ ಕಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮೇಲಿನಧಿಕಾರಿಗಳು ಏನು ನಮ್ಮ SP ಇದ್ದಾರೆ, ಏನು ಗೃಹ ಮಂತ್ರಿಗಳಿದ್ದಾರೆ, IG DIG ಇದ್ದಾರೆ, ಈ ಒಂದು ಘಟನೆಯನ್ನು ಭಾಳ ಏನು ಪ್ರಾಮಾಣಿಕವಾಗಿ ನೀವು ಪರಿಗಣಿಸಿ ಈ ಒಂದು ಘಟನೆಗೆ ನ್ಯಾಯ ಕೊಡಿಸಿಲ್ಲ ಅಂತಂದರೆ ಈ ಏನು ಭ್ರಷ್ಟಾಚಾರದಲ್ಲಿ ಯಾರು ಪಾಲಾಗಿದ್ದಾರೆ, ಏನು ವಿಶ್ವನಾಥ್, ತಿಪ್ಪೇಸ್ವಾಮಿಗಳು, ಇತರ ಪೊಲೀಸ್ನವರು ಯಾರು ಭಾಗಿಯಾಗಿದ್ದಾರೆ ಇವ್ರನ್ನೆಲ್ಲರೂ ಕೂಡ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕು. ಏನು ಸುರೇಶನ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಲ್ದೇ ಈ ಒಂದು ತನಿಖೆಯನ್ನು, ಈ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಪೊಲೀಸ್ನವರು ನಿರ್ಲಕ್ಷ್ಯತನದಿಂದ ಯಾರು ಈ ಒಂದು ಘಟನೆಯಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅವರೆಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಬೇಕು. ಮತ್ತು ಕೊಲೆಯಾಗಿರ್ತಕ್ಕಂಥ ಸುರೇಶನ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು, ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಈ ಒಂದು ನಮ್ಮ ಒತ್ತಾಯ, ನಮ್ಮ ಹೋರಾಟಕ್ಕೆ ನೀವು ಏನು ಬೆಲೆ ಕೊಡದೇನೆ ತಾತ್ಸಾರದಿಂದ ನೋಡೋದಾದರೆ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟವನ್ನು ಉಗ್ರ ರೂಪಕ್ಕೆ ತಗೊಂಡೋಗ್ಬೇಕಾಗುತ್ತೆ. ಇದು ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ಬೇಕಾಗುತ್ತೆ. ಏನು ಬಹುಜನ ಸಮಾಜ ಪಾರ್ಟಿ ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಏನು ಗೃಹ ಮಂತ್ರಿ ಪರಮೇಶ್ವರರಿದ್ದಾರೆ, ಇವರು ಮನೆಗೆ ಗೆರವು ಮಾಡಬೇಕಾಗಿರೋಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾ ಅಂತೇಳಿ ನಾವು ಗೃಹ ಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇವೆ. 2020ನೇ ಇಸ್ವಿಯಲ್ಲಿ ನಡೆದಕ್ಕಂಥ ದಾಸನಪುರ ಸುರೇಶ್ ರವರ ಕೊಲೆ ಆಗಿತ್ತು. ಆ ಕೊಲೆಯನ್ನು ಈ ಪೊಲೀಸ್ ಇಲಾಖೆಯವರು ಅದು ಕೊಲೆಯಲ್ಲ, ಒಂದು ಅಪಘಾತ ಒಂದು ನಿರ್ಣಯ ಮಾಡಿರ್ತಾರೆ. ಇದು ಕೊಲೆ ಎಂದು ನಮಗೆ ಶಂಕೆ ಇರೋದು ಕಾರಣದಿಂದ ನಾವು ಇವತ್ತು ಅಹೋರಾತ್ರಿ ಧರಣಿಯನ್ನು ದಲಿತ ಮತ್ತು ಪ್ರಗತಿಪರ ಹೋರಾಟಗಳ ಒಕ್ಕೂಟ ಏನಿದೆ, ಒಕ್ಕೂಟದ ವತಿಯಿಂದ ಇವತ್ತು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಈ CODಗೆ ಈ ಕೇಸನ್ನು ವರ್ಗಾವಣೆ ಮಾಡಬೇಕು. ಯಾರು ಅಪರಾಧಿಗಳಿದ್ದಾರೆ ಆ ಅಪರಾಧಿಗಳಿಗೆ ಏನು ಶಿಕ್ಷೆ ಆಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಏನು ಇವತ್ತು ಇಡೀ ಕರ್ನಾಟಕದಾದ್ಯಂತ ನಮ್ಮ ದಲಿತ ಶಾಸಕರುಗಳು ಆಗಿ ಗೆದ್ದಿರ್ತಕ್ಕಂಥ ಶಾಸಕರು ಇದರ ವಿರುದ್ಧವಾಗಿ ವಿಧಾನಸಭೆಯಲ್ಲಿ ಧ್ವನಿಯನ್ನು ಎತ್ತಬೇಕು. ಈ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಭೀಮಸೇನೆ ಸಂಘಟನೆ ಒತ್ತಾಯ ಮಾಡ್ತಿದೆ. ಏನು ಇವತ್ತು ಆನೇಕಲ್ನು ಮೀಸಲು ಕ್ಷೇತ್ರ ಆಗಿದ್ದರೂ ಕೂಡ ಇವತ್ತು ದಲಿತರ ಮೇಲೆ ನಿರಂತರವಾಗಿ ಶೋಷಣೆಗಳು, ದಬ್ಬಾಳಿಕೆಗಳು ನಡೀತಾನೆ ಇದೆ. ಯಾವುದೇ ಆನೇಕಲ್ ತಾಲೂಕಿನ ಯಾವುದೇ ಪೊಲೀಸ್ ಇಲಾಖೆ, ಪೊಲೀಸ್ ಠಾಣೆಗಳಿಗೆ ಹೋದಾಗ ಒಂದು ಕೇವಲ NC ಮಾಡಬೇಕಾದ್ರೂ ಕೂಡ ಒಂದು 1000 ರೂಪಾಯಿ, 500 ರೂಪಾಯಿಯನ್ನು ಕೇಳುವ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ. ಹಾಗಾಗಿ ಇವತ್ತು ನಿರಂತರವಾಗಿ ಶೋಷಣೆಗಳು, ದಬ್ಬಾಳಿಕೆಗಳು ಹೆಣ್ಣು ಮಕ್ಕಳ ಮೇಲೆ, ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಕೂಡಲೇ ನಮ್ಮ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರು ಇದರ ಸೂಕ್ತವಾದ
ಏನು ಕ್ರಮವನ್ನು ತೆಗೆದುಕೊಳ್ಬೇಕು. ಈ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನು COD ತನಿಖೆಗೆ ಒಪ್ಪಿಸುವ ತನಕ ನಿರಂತರವಾಗಿ ಈ ಹೋರಾಟವನ್ನು ನಡೆಸ್ತೇವೆ. ಅದೇ ರೀತಿ ನೀವೇನಾದರೂ ಇದನ್ನು COD ತನಿಖೆಗೆ ಒಪ್ಪಿಸಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಈ ಏನು ಸುರೇಶ್ ಕೊಲೆ ಆಗಿರ್ತಕ್ಕಂಥ ವಿಷಯವನ್ನು ಇಡೀ ರಾಜ್ಯಾದ್ಯಂತ ಪಸರಿಸಿ ಹೋರಾಟಕ್ಕೆ ಕರೆಯನ್ನು ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಮದಾಸ್ ಅತ್ವಾಲೆ ಅವರು ಗಮನಕ್ಕೆ ತಂದು ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ M. ವೆಂಕಟಸ್ವಾಮಣ್ಣನವರ ಗಮನಕ್ಕೆ ತಂದು ನಾನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಮದಾಸ್ ಅತ್ವಾಲೆ ಅವರ ಕಡೆಯಿಂದ ಕೂಡ ನಾನು ಸರ್ಕಾರಕ್ಕೆ ಒತ್ತಡ ತರುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಪ್ರತೀಕಾ ಮಾದೇವ್ ಅವರಿಗೆ ಧನ್ಯವಾದಗಳು. ಇವತ್ತು ಅಹೋರಾತ್ರಿ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದರೆ ಎಲ್ಲ ನಮ್ಮ ದಲಿತ ಮತ್ತು ಪ್ರಗತಿಪರ ಒಕ್ಕೂಟದಿಂದ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರುಗಳು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರುಗಳು ಎಲ್ಲ ಸೇರಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀರಿ. ನಾವು ಇವರಿಗೆ ನ್ಯಾಯವನ್ನು ದೊರಕಿಸಿಕೊಡ್ತೇವೆ ಅಂತೇಳಿ ನಾವು ಇವತ್ತು ಅಹೋರಾತ್ರಿ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಕೈ ಜೋಡಿಸಿ ಸುರೇಶ್ ಅವರಿಗೆ ನ್ಯಾಯ ಕೊಡಿಸುತ್ತೇನೆ ಎಂದು ನಾವು ಮನವಿ ಮಾಡುತ್ತಿದ್ದೇನೆ. ಜೈ ಭೀಮ್.